ನಮಸ್ಕಾರ. ಇವತ್ತು ನಾವು ಮಾತಾಡೋಕ್ ಹೊಟ್ಟಿರೋದು ರೇಷ್ಮೆ ಕೃಷಿಕರನ್ನ ಕಾಡೋ ಒಂದು ದೊಡ್ಡ ಸಮಸ್ಯೆ ಬಗ್ಗೆ. ಅದೇ ಹಿಪ್ಪುನೇರಳೆ ಕಾಂಡಕೊರಕ. ಇದನ್ನ ಗುರ್ತಿಸೋದು ಹೇಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಇದನ್ನ ಸುರಕ್ಷಿತವಾಗಿ ಕಂಟ್ರೋಲ್ ಮಾಡೋದು ಹೇಗೆ, ಬನ್ನಿ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ರೇಷ್ಮೆ ಕೃಷಿಯಲ್ಲಿ ಸಣ್ಣದಾಗಿ ಕಾಣೋ ಒಂದು ಸಮಸ್ಯೆನೇ ಕೆಲವೊಮ್ಮೆ ದೊಡ್ಡ ನಷ್ಟಕ್ಕೆ ಕಾರಣ ಆಗ್ಬಿಡುತ್ತೆ. ಈ ಮಾತಿದೆಯಲ್ಲ, ಕಾಂಡಕೊರಕದ ಸಮಸ್ಯೆಗೆ ಹೇಳಿ ಮಾಡ್ಸಿದ ಹಾಗೆ ಇದೆ. ಯಾಕಂದ್ರೆ ಇದು ಶುರುವಾದಾಗ ಸಣ್ಣದು ಅಂತ ಅನ್ಸಿದ್ರು ಇದರ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡು. ಸರಿ, ಹಾಗಿದ್ರೆ ಬನ್ನಿ ಈ ಕಾಂಡಕೊರಕದ ಕಥೆ ಏನು ಅಂತ ನೋಡೋಣ. ಮೊದಲಿಗೆ ಈ ಕೀಟದ ಹಾವಳಿ ಅಂದ್ರೆ ಏನು ಮತ್ತು ಅದರಿಂದ ಆಗೋ ಅಪಾಯವಾದ್ರೂ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ಕಾಂಡಕೊರಕದ ಸಮಸ್ಯೆ ಇದೆಯಲ್ಲ, ಇತ್ತೀಚೆಗೆ ತುಂಬಾನೇ ಜಾಸ್ತಿ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ಏಕಕಾಂಡ ಮತ್ತು ಮರಹಿಪ್ಪುನೇರಳೆ ತೋಟಗಳಲ್ಲಿ ಇದರ ಕಾಟ ವಿಪರೀತ. ಇಂಥ ತೋಟಗಳಲ್ಲಿ ಗಿಡಗಳ ಸಂಖ್ಯೆ ಮೊದಲೇ ಕಡಿಮೆ ಇರುತ್ತೆ. ಅದರಲ್ಲಿ ಒಂದೆರಡು ಗಿಡಗಳು ಹಾಳಾದ್ರೂ ಸಾಕು, ಇಳುವರಿ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ. ಹಾಗಿದ್ರೆ ಈ ಸಮಸ್ಯೆ ಯಾಕಿಷ್ಟೊಂದು ಜಾಸ್ತಿ ಆಗ್ತಿದೆ? ಅದಕ್ಕೊಂದು ಇಂಟ್ರೆಸ್ಟಿಂಗ್ ಕಾರಣ ಇದೆ ನೋಡಿ. ಮೊದ್ಲೆಲ್ಲ ಹಿಪ್ನೇರಳೆ ಗಿಡಗಳಿಗೆ ಈ ರೀತಿ ಎದ್ದು ಕಾಣೋ ಕಾಂಡ ಇರ್ಲಿಲ್ಲ. ಆದ್ರೆ ಈಗ ನಾವು ಮಾಡ್ತಿರೋ ಏಕಕಾಂಡ ಮತ್ತು ಮರಗಡ್ಡಿ ಪದ್ಧತಿಯಿಂದಾಗಿ ಆ ಕಾಂಡಕೊರಕ ಹುಳ ಮೊಟ್ಟೆ ಇಡೋಕೆ, ಆರಾಮಾಗಿ ಬೆಳೆಯೋಕೆ ಹೇಳಿ ಮಾಡಿಸಿದ ಜಾಗ ಸಿಕ್ಕಂತಾಗಿದೆ. ಸರಿ, ಈ ಹುಳ ನಮ್ಮ ತೋಟಕ್ಕೆ ಬಂದಿದೆ ಅಂತ ಆದಷ್ಟು ಬೇಗ ಕಂಡಿಡಿಯೋದು ಹೇಗೆ? ನಮ್ಮ ತೋಟದಲ್ಲಿ ಇದು ಇದೆಯೋ ಇಲ್ವೋ ಅಂತ ಖಚಿತಪಡಿಸ್ಕೊಳ್ಳಕ್ಕೆ ಯಾವ ಲಕ್ಷಣಗಳನ್ನ ಗಮನಿಸಬೇಕು? ಬನ್ನಿ ನೋಡೋಣ. ಈ ಲಕ್ಷಣಗಳನ್ನ ಮಾತ್ರ ತುಂಬಾನೇ ಗಮನವಿಟ್ಟು ನೋಡ್ಬೇಕು. ಗಿಡದಲ್ಲಿ ಚಿಗುರು ಬರೋಡು ನಿಧಾನ ಆಗಿದೆಯಾ? ರೆಂಬೆಕೊಂಬೆಗಳು ಒಣಗ್ತಾ ಇದ್ದಾವಾ? ಎಲ್ಲದಕ್ಕಿಂತ ಮುಖ್ಯವಾಗಿ ಗಿಡದ ಕಾಂಡದ ಬುಡದಲ್ಲಿ ಸಣ್ಣ ಸಣ್ಣ ತೂತುಗಳು ಕಾಣಿಸ್ತಿದ್ಯಾ? ಆ ತೂತುಗಳ ಹತ್ತಿರ ಮರದ ಪುಡಿತರ ಏನಾದ್ರೂ ಬಿದ್ದಿದ್ಲೆ ಅದು ಪಕ್ಕಾ ಕಾಂಡಕೊರಕದ ಕೆಲಸ ಅಂತ ಅರ್ಥ. ಇದನ್ನೇನಾದ್ರೂ ಸುಮ್ನೆ ಬಿಟ್ರೆ ಇಡೀ ಗಿಡವನ್ನೇ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಸಮಸ್ಯೆ ಏನು ಅಂತ ಗೊತ್ತಾದ್ಮೇಲೆ ಮುಂದಿನ ಹೆಜ್ಜೆ ಅದನ್ನ ಕಂಟ್ರೋಲ್ ಮಾಡೋದು. ಆದ್ರೆ ಇಲ್ಲಿ ಸುರಕ್ಷತೆ ಅಂದ್ರೆ ಸೇಫ್ಟಿ ತುಂಬಾನೇ ಮುಖ್ಯ. ಒಂದು ವಿಷಯ ತಲೆಯಲ್ಲಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕಾಂಡಕೊರಕಕ್ಕೆ ಅಂತ ಯಾವುದೇ ರಾಸಾಯನಿಕ ಕೀಟನಾಶಕ ಬಳಸೋ ಹಾಗೇನೇ ಇಲ್ಲ. ಇದು ಕಂಪ್ಲೀಟ್ ಆಗಿ ನಿಷಿದ್ಧ. ಯಾಕೆಂದ್ರೆ ಆ ವಿಷ ರೇಷ್ಮೆ ಹುಳುಗಳಿಗೂ ತಲುಪಿ ಅವುಗಳ್ನೇ ಸಾಯಿಸ್ಬಿಡುತ್ತೆ. ಅದಕ್ಕೆ ನಾವು ಸುರಕ್ಷಿತ ನೈಸರ್ಗಿಕ ವಿಧಾನಗಳನ್ನೇ ಫಾಲೋ ಮಾಡಬೇಕು. ಹಾಗಿದ್ರೆ ಆ ಸೇಫ್ ಮೆಥಡ್ಸ್ ಯಾವುದು? ಈ ಹುಳಾನ ಕಂಟ್ರೋಲ್ ಮಾಡೋಕೆ ನಾವ್ ಏನೆಲ್ಲ ಮಾಡ್ಬೇಕು? ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮೊದಲಿಗೆ ಈ ಸಮಸ್ಯೆ ಬರೋಕೂ ಮುಂಚೆನೆ ತಡೆಯೋದು ಹೇಗೆ ಅಂತ ನೋಡೋಣ. ವರ್ಷಕ್ಕೆ 2 ಸಲ ಕಾಂಡವನ್ನ ತೆಂಗಿನ ನಾರು ಅಥವಾ ಬ್ರಷ್ನಿಂದ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಬೇಕು. ಕಡ್ಡಿ ಕಟಾವು ಮಾಡಿದ್ಮೇಲೆ ಸುಣ್ಣ ಮತ್ತೆ ಬೇವಿನ ಎಣ್ಣೆ ಮಿಕ್ಸ್ ಮಾಡಿ ಕಾಂಡಕ್ಕೆ ಹಚ್ಚಬೇಕು. ವರ್ಷಕ್ಕೆ 1 ಸಲ ಗಿಡದ ಬುಡಕ್ಕೆ ಬೇವಿನ ಹಿಂಡಿ ಹಾಕಿ ಬುಡದಲ್ಲಿ ಕಳೆ ಇಲ್ಲದ ಹಾಗೆ ನೋಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿದ್ಮೇಲೂ ಒಂದು ರಂಧ್ರ ಕಾಣಿಸಿದ್ರೆ ತಡ ಮಾರ್ಬೇಡಿ, ಸಣ್ಣ ತಂತಿನ ತಗೊಂಡು ರಂಧ್ರದೊಳಗೆ ಹಾಕಿ ಹುಳನ ಅಲ್ಲೇ ಸಾಯಿಸ್ಬಿಡಿ. ಒಂದು ವೇಳೆ ಹುಳ ಆಗಲೇ ಕಾಂಡದ ಒಳಗೆ ಸೇರ್ಕೊಂಡಿದ್ರೆ ಅದಕ್ಕೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. 1 ಲೀಟರ್ ನೀರಿಗೆ 10ರಿಂದ 12 ಗ್ರಾಂ ಕರಿಮೆಣಸು ಹಾಕಿ ಕಷಾಯ ತಯಾರಿಸಿ. ಅದಕ್ಕೆ 8ರಿಂದ 10 ml ಬೇವಿನ ಎಣ್ಣೆ ಸೇರಿಸಿ. ಈ ಮಿಶ್ರಣವನ್ನ ಒಂದು ಸಿರಿಂಜ್ನಲ್ಲಿ ತುಂಬಿಕೊಂಡು ಹುಳ ಮಾಡಿರೋ ತೂತಿನೊಳಗೆ ಇಂಜೆಕ್ಟ್ ಮಾಡಿ. ಕೊನೆಗೆ ಆ ತೂತನ್ನ ವೈಟ್ ಸಿಮೆಂಟಿಂದ ಪೂರ್ತಿಯಾಗಿ ಮುಚ್ಚಿಬಿಡ್ಬೇಕು. ಆಗ ಹುಳ ಒಳಗೇನಾ ಸತ್ತು ಹೋಗುತ್ತೆ. ಚಿಕಿತ್ಸೆ ಮಾಡೋದು ಒಂದು ಕಡೆ, ಆದ್ರೆ ಅದ್ರ ಜೊತೆಗೆ ಕೆಲವೊಂದು ಎಚ್ಚರಿಕೆಗಳನ್ನ ಕೂಡ ಪಾಲಿಸಬೇಕು. ಅದೇನು ಅಂತ ನೋಡೋಣ. ಇನ್ನು ಕೆಲವು ಹೆಚ್ಚುವರಿ ಕ್ರಮಗಳ ಬಗ್ಗೆ ನೋಡೋದಾದ್ರೆ, ಸಾಧ್ಯವಾದ್ರೆ ಪ್ರತಿ 10 ದಿನಕ್ಕೊಮ್ಮೆ ತೋಟದಲ್ಲಿ ಟ್ರೈಕೋಕಾರ್ಡ್ಗಳನ್ನ ಕಟ್ಟಬಹುದು. ಇವು ಮಿತ್ರಕೀಟಗಳು ಕಾಂಡಕೊರಕದ ಮೊಟ್ಟೆಗಳನ್ನ ನಾಶ ಮಾಡ್ತವೆ. ಹಾಗೇನೆ ತೋಟದಲ್ಲಿ ಸೋಲಾರ್ ಲೈಟ್ ಟ್ರ್ಯಾಪ್ ಹಾಕಿದ್ರೆ ಕಾಂಡಕೊರಕದ ಪತಂಗಗಳನ್ನ ಹಿಡಿಬೋದು. ಮತ್ತು ಅತೀ ಮುಖ್ಯವಾಗಿ ಯಾವುದೇ ಟ್ರೀಟ್ಮೆಂಟ್ ಮಾಡಿದ್ರೂ ಕನಿಷ್ಠ 25 ದಿನಗಳ ಕಾಲ ಆ ಗಿಡದ ಸೊಪ್ಪನ್ನ ಹುಳುಗಳಿಗೆ ಕೊಡೋ ಹಾಗಿಲ್ಲ. ಈ 25 ದಿನ ಅನ್ನೋ ಲೆಕ್ಕವನ್ನಂತೂ ಮರಿಲೇಬಾರದು. ಇದು ತುಂಬಾ ಮುಖ್ಯ. ನಾವು ಯಾವುದೇ ಉಪಚಾರ ಮಾಡಿದ್ರೂ ಆ ಗಿಡದ ಸೊಪ್ಪು ನಮ್ಮ ರೇಷ್ಮೆ ಹುಳುಗಳಿಗೆ ಸೇಫ್ ಆಗೋಕೆ ಕನಿಷ್ಠ 25 ದಿನ ಕಾಯಲೇಬೇಕು. ಇದು ಕಡ್ಡಾಯ. ಇನ್ನೊಂದು ಅತಿ ಗಂಭೀರವಾದ ಎಚ್ಚರಿಕೆ ನೋಡಿ, ಇದೊಂದು ತುಂಬಾನೇ ಡೇಂಜರಸ್ ತಪ್ಪು. ಕೆಲವೊಬ್ರೇನ್ ಮಾಡ್ತಾರೆ ಅಂದ್ರೆ ಬೇರೆ ತೋಟಗಾರಿಕಾ ಬೆಳೆಗಳಿಗೆ ಹೊಡೆಯೋ ಕೀಟನಾಶಕವನ್ನೇ ತಂದು ಹಿಪ್ಪುನೇರಳಿಗೂ ಹೊಡೆದು ಬಿಡ್ತಾರೆ. ದಯವಿಟ್ಟು ಈ ತಪ್ಪು ಮಾಡೋಕ್ ಹೋಗ್ಬೇಡಿ, ಅದು ರೇಷ್ಮೆ ಹುಳುಗಳಿಗೆ ಪ್ರಾಣಾಂತಿಕ. ಹಾಗಿದ್ರೆ ಈ ಕಾಂಡಕೊರಕದ ಕಾಟದಿಂದ ಪರ್ಮನೆಂಟ್ ಆಗಿ ಪಾರಾಗೋದು ಹೇಗೆ? ಅದಕ್ಕಿರೋದು ಕೇವಲ 3 ಸಿಂಪಲ್ ಅಭ್ಯಾಸಗಳು. 1, ರೆಗ್ಯುಲರ್ ಆಗಿ ತೋಟವನ್ನ ಚೆಕ್ ಮಾಡ್ತಾ ಇರೋದು. 2, ಕಾಂಡ ಉಜ್ಜೋದನ್ನ ಒಂದು ಹವ್ಯಾಸ ಮಾಡ್ಕೊಳ್ಳೋದು. 3,
ತಪ್ಪದೆ ಸುಣ್ಣ ಮತ್ತೆ ಬೇವಿನೆಣ್ಣೆ ಲೇಪನ ಮಾಡ್ತಾ ಇರೋದು. ಇವನ್ನ ಪಾಲಿಸಿದ್ರೆ ಈ ಸಮಸ್ಯೆಯನ್ನ ಖಂಡಿತ ದೂರ ಇರ್ಬೋದು. ಕೊನೆಯದಾಗಿ ಒಂದ್ ವಿಷಯ ಹೇಳಲೇಬೇಕು. ನಾವು ಹೇಳಿದ ಈ ಕೆಲ್ಸಗಳೆಲ್ಲ ನೋಡೋಕೆ ಸಣ್ಣದಾಗಿ ಕಾಣಬಹುದು. ಆದ್ರೆ ಇವನು ಶ್ರದ್ಧೆಯಾಗಿ ಮಾಡಿದ್ರೆ ಅದ್ರಿಂದ ಸಿಗೋ ರಿಸಲ್ಟ್ ಇದೆಯಲ್ಲ, ಅದು ತುಂಬಾನೇ ದೊಡ್ಡದು. ಸಣ್ಣ ಕ್ರಮ, ದೊಡ್ಡ ರಕ್ಷಣೆ. ಇದೇ ನಮ್ಮ ರೇಷ್ಮೆ ಕೃಷಿಯನ್ನು ಉಳಿಸೋ ದಾರಿ.